ಚಿತ್ರದುರ್ಗದಲ್ಲಿ ಗ್ಯಾಸ್ ಪೈಪ್ಲೈನ್ ಅವಾಂತರ ಪೈಪ್ಲೈನ್ ಕಾಮಗಾರಿ ವೇಳೆ ಪೈಪ್ ಹೊಡೆದು ಅವಾಂತರ ಉಂಟಾಗಿದೆ. ಚಿತ್ರದುರ್ಗದ ಪ್ರಶಾಂತ್ ನಗರದಲ್ಲಿ ಆಗಿರೋ ಘಟನೆ. ಗ್ಯಾಸ್ ಪೈಪ್ಲೈನ್ ಹೊಡೆದು ಅವಾಂತರದ ಸೃಷ್ಟಿಯಾಗಿದೆ. ಪ್ರಶಾಂತ್ ನಗರದಲ್ಲಿ ಕಲುಷಿತ ನೀರು ಸರಬರಾಜಾಗಿದೆ. ಅವಾಂತರ ಸೃಷ್ಟಿಯಾಗಿದೆ. ನೀರು ಹರಿದು ಗಬ್ಬೆದ್ದು ನಾರ್ತಾ ಇದೆ ಮನೆಯ ಸಂಸ್ಥೆ. ಕಲುಷಿತ ನೀರನ್ನು ಕಂಡು ಜನಸಾಮಾನ್ಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಆಮೇಲೆ ಕಾಲೇಜು ಪ್ರಿನ್ಸಿಪಲ್ ಆಗಿದ್ದು ಕೇಳಂಗಿಲ್ಲ. ಆಯಿತು. ಆಮೇಲೆ ಕಾಲೇಜು ಪ್ರಿನ್ಸಿಪಲ್ ಆಗಿದ್ದು ಕೇಳಂಗಿಲ್ಲ. ಚಿತ್ರದುರ್ಗದಲ್ಲಿ ಗ್ಯಾಸ್ ಪೈಪ್ಲೈನ್ ಅವಾಂತರ ಹೆಚ್ಚಾಗ್ತಾ ಇದೆ. ಪೈಪ್ಲೈನ್ ಕಾಮಗಾರಿ ಮಾಡುವ ವೇಳೆ ಪೈಪ್ ಹೊಡೆದು ಎಲ್ಲೋ ದುರ್ವಾಸನೆ ಬರ್ತಾ ಇದೆ ಊರು ತುಂಬ ಅನ್ನುವಂತಹ ಮಾಹಿತಿ ಕೇಳಿ ಬರ್ತದೆ. ಜೊತೆಗೆ ಸಾಂಕ್ರಾಮಿಕ ರೋಗಗಳೆಲ್ಲೋ ಹರಡ್ಬಿಡುತ್ತಾ ಅನ್ನುವಂತಹ ಭಯ ಕೂಡ ಜನರಲ್ಲಿದೆ ಅಂತ ಸದ್ಯದ ಅಪ್ಡೇಟ್ಸ್. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೇಳಿ. ಚಿತ್ರದುರ್ಗದಲ್ಲಿ ಗ್ಯಾಸ್ ಪೈಪ್ಲೈನ್ ಅವಾಂತರ ಶುರುವಾಗಿದೆ. ಎಲ್ಲೋ ಭಯದಿಂದ ಜನ ಬದುಕ್ತಾ ಇದ್ದಾರೆ ಅಂತ ಏನಿದು? ಹೌದು ಪವಿತ್ರ, ಏನು ಚಿತ್ರದುರ್ಗದಲ್ಲಿ ಏನು ಗ್ಯಾಸ್ ಪೈಪ್ಲೈನ್ ಅಳವಡಿಸ್ತಿದಾರಲ್ಲ, ಆ ಏರಿಯಾದಲ್ಲಿ ಏನಾಗ್ತಾ ಇದೆ ಅಂದ್ರೆ ಅದು ಪೈಪ್ಲೈನ್ ಹಾಕೋ ಒಂದು ಧಾವಂತದಲ್ಲಿ ಏನಾಗ್ತಿದೆ, ಅದು ಬೇರೆ ಏನು ಕುಡಿಯೋ ನೀರಿಗೆ ಏನು ಹೋಗ್ತಾ ಇದೆಯಲ್ಲ ಆ ನೀರಿಗೆ ಡ್ಯಾಮೇಜ್ ಆಗ್ಬಿಟ್ಟು ಅದು ಏನು ಸೀಪೇಜ್ ನೀರು ಇರುತ್ತಲ್ಲ, ಡ್ರೈನೇಜ್ ನೀರು ಇರುತ್ತಲ್ಲ, ಅದು ಕುಡಿಯೋ ನೀರು ನೆಲೆಯಲ್ಲಿ ಎಲ್ಲರೂ ಮನೆ ಸಂಪುಗಳಲ್ಲಿ ಹೋಗ್ತಾ ಇದೆ. ಅದರಿಂದ ಅವರಿಗೆ ಆರೋಗ್ಯದ ಮೇಲೆ ಬಹಳ ದುಷ್ಪರಿಣಾಮ ಕೂಡ ಬೀಳ್ತಾ ಇದೆ. ಇದ್ರ ಬಗ್ಗೆ ನಗರಸಭೆದವರಿಗೆ ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಕೂಡ, ಇಲ್ಲಿ ರೈಟಿಂಗ್ ಅಲ್ಲಿ ಕೊಟ್ಟರು ಕೂಡ, ಮತ್ತೆ ಹೋಗಿ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ ಆಯುಕ್ತರು. ಅದ್ರ ಬಗ್ಗೆ ಭರವಸೆ ಕೊಡ್ತಾರೆ, ನಾನು ಬರ್ತೀವಿ, ಕಳಿಸ್ತೀವಿ, ಮಾಡ್ತೀವಿ ಅಂತ ಇದ್ದಾರೆ. ಆದ್ರೆ ಇದ್ರ ಬಗ್ಗೆ ಯಾರು ಇದ್ರ ಬಗ್ಗೆ ಏನು ಇದ್ರ ಅರ್ಥ ಹರಿಸ್ತಾನೆ ಇಲ್ಲ ಅಂತ ಹೇಳ್ಬೋದು ಅದು ಪವಿತ್ರ. ಥ್ಯಾಂಕ್ ಯು ಮಾಹಿತಿಗಾಗಿ.